ದುರಂಧರ್ ಮೂವಿಲಿ ಹಂಸ ಎಲ್ಲಾರನ್ನೂ ಹೊಡೆದಿ ಚೆಚ್ಚಿ ಸಾಯಿಸ್ತಾ ಇದ್ರೆ ನಮ್ ಜಮೀಲು ಶೇಕ್ ಹ್ಯಾಂಡ್ ಅಲ್ಲೇ ಒಬ್ನು ಮುಗಿಸ್ತಾರೆ. ವರ್ಲ್ಡ್ಸ್ ಮೋಸ್ಟ್ ಟಾಕ್ಸಿಕ್ ಕೆಮಿಕಲ್ ಎವರ್, ಡೈಮಿಥೈಲ್ ಮರ್ಕ್ಯೂರಿ. ನಮ್ ಜಮೀಲ್ ಸಾಬು ಬಡೇ ಸಾಬ್ಗೆ ಶೇಕ್ ಹ್ಯಾಂಡ್ ಕೊಡ್ಬೇಕಾದ್ರೆ ಜಮೀಲ್ ಸಾಬ್ ಕೈಯಿಂದ ಬಡೇ ಸಾಬ್ ಸ್ಕಿನ್ ಮೇಲೆ ಈ ಮರ್ಕ್ಯೂರಿನ ಹಂಚ್ಬಿಡ್ತಾರೆ. ಇದು ಹೆಂಗ್ ಅಫೆಕ್ಟ್ ಮಾಡುತ್ತೆ ಅಂದ್ರೆ, ಮೊದಲು ನಿಮ್ ಸ್ಕಿನ್ ಮೇಲೆ ಬಿದ್ದ ತಕ್ಷಣ ಸ್ಕಿನ್ ಅದನ್ನ ಅಬ್ಸರ್ವ್ ಮಾಡ್ಕೊಬಿಡುತ್ತೆ, ಯಾಕಂದ್ರೆ ಈ ಕೆಮಿಕಲ್ ಫ್ಯಾಟ್ ಸಾಲ್ಯುಬಲ್ ಆಗಿರುತ್ತೆ. ನೆಕ್ಸ್ಟ್ ಇದು ಬ್ಲಡ್ ಮೂಲಕ ಹೋಗಿ ನಿಮ್ ಪ್ರೋಟೀನ್ಸ್, ಬ್ಲಡ್ ಅಲ್ಲಿ ಇರೋ ಪ್ರೋಟೀನ್ಸ್, ಆರ್ಗನ್ಸ್ ಅಲ್ಲಿ ಇರೋ ಪ್ರೋಟೀನ್ಸ್ ಎಲ್ಲ ಬೈಂಡ್ ಆಗ್ಬಿಡುತ್ತೆ. ಇದು ಮೇನ್ ಆಗಿ ಅಟ್ಯಾಕ್ ಮಾಡೋದು ನಿಮ್ಮ ನ್ಯೂರಲ್ ಸ್ಟ್ರಕ್ಚರ್ಸ್, ಬ್ರೈನ್ ಆಗಿರ್ಬೋದು, ನರ್ವಸ್ ಸಿಸ್ಟಮ್ ನ ಅಟ್ಯಾಕ್ ಮಾಡುತ್ತೆ. ಯಾಕಪ್ಪ ಅಲ್ಲೇ ಅಟ್ಯಾಕ್ ಮಾಡುತ್ತೆ ಅಂತ ಕೇಳಿದ್ರೆ, ನಿಮ್ ಬ್ರೈನ್ ಮತ್ತೆ ನ್ಯೂರಾನ್ಸ್ ಅಲ್ಲೇ ಹೆಚ್ಚು ಪ್ರೋಟೀನ್ ಇರ್ತದೆ. ಸೊ ಅಲ್ಲಿಗೆ ಹೋಗಿ ಇದು ಅಟ್ಯಾಕ್ ಬೈಂಡ್ ಆಗ್ಬಿಡುತ್ತೆ. ಅಲ್ಲಿ ಬೈಂಡ್ ಆಗಿ ಆ ಪ್ರೋಟೀನ್ ಸ್ಟ್ರಕ್ಚರ್ ನ ಚೇಂಜ್ ಮಾಡ್ಬಿಡುತ್ತೆ. ಸೊ ನ್ಯೂರಾನ್ಸ್ ಎಲ್ಲ ಸತ್ತೋಗುತ್ತೆ. ಇದ್ರ ಮೇಜರ್ ಪ್ರಾಬ್ಲಮ್ ಏನಂದ್ರೆ, ಇದು ಅರ್ಲಿ ಸಿಂಪ್ಟಮ್ಸ್ ಯಾವುದು ಗೊತ್ತಾಗಲ್ಲ ನಿಮಗೆ. ಈ ಸಿಂಪ್ಟಮ್ಸ್ ಎಲ್ಲ ಬರೋದಕ್ಕೆ ನಿಮಗೆ 1 ವಾರ ಆಗ್ಬೋದು, 2 ವಾರ ಆಗ್ಬೋದು, ತಿಂಗಳುಗಳಾಗ್ಬೋದು. ಸೊ ಈ ರೀತಿ ಇದ್ರ ಅರ್ಲಿ ಸಿಂಪ್ಟಮ್ಸೇ ಗೊತ್ತಾಗದಿರೋದ್ರಿಂದ ಇದನ್ನ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಕಷ್ಟ. ಅರ್ಲಿಯಾಗಿ ಕಂಡಿಡಿದ್ರೆ ಇದಕ್ಕೆ ಕೀಲೇಷನ್ ಥೆರಪಿ ಅಂತ ಒಂದು ಮಾಡ್ತಾರೆ. ಅದು ನೀವು ತಗೊಂಡಿರೋ ಮರ್ಕ್ಯೂರಿ ಡೋಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸ್ವಲ್ಪ ಅಮೌಂಟ್ ತಗೊಂಡಿದ್ರೆ ಈ ಟ್ರೀಟ್ಮೆಂಟು ಆಲ್ಮೋಸ್ಟ್ ವರ್ಕ್ ಆಗುತ್ತೆ. ನೀವೇನಾದ್ರೂ ಹೆಚ್ಚು ಕೆಮಿಕಲ್ಗೆ ಎಕ್ಸ್ಪೋಸ್ ಆಗಿದ್ರೆ ಇದು ಕೂಡ ವರ್ಕ್ ಆಗಲ್ಲ. ಸೊ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದ ಆಂಟಿಬಾಡಿ ಆಗಲಿ, ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಆಗಲಿ ಈ ಪಾಯ್ಸನಿಗೆ ಇಲ್ಲ. ಸೊ ಇದರಿಂದ ಏನಾದ್ರು ಅಫೆಕ್ಟ್ ಆದ್ರೆ ನೀವು ಆರ್ಗನ್ಸ್ ಎಲ್ಲ ಫೇಲ್ಯೂರ್ ಆಗಿ ಕೊನೆಗೆ